ಕುಂದಾಪುರ ಮುನ್ಸಿಪಲ್ ಲೇಔಟು ಶ್ರೀ ಗೋಮಾತಾ ಸರ್ಕಲ್ಗೆ ಒಂದು ತವರು ಮನೆ ನಮಗೆ ಕೋವಿಡ್ ಟೈಮಲ್ಲಿ ಆಗಲಿ ಈಗ ನೀರಸ ಸಮಯದಲ್ಲಿ ಹೊಸ ಪರಿಚಯ ಆದರೂ ಕೂಡ ನಮಗೆ ಸಹಕರಿಸಿ ಕೊಟ್ಟಿರೋ ಕಾರಣಕ್ಕೆ ನಾವು ಬಾದಾಮಿ ಡಿಸ್ಟಿಕ್ ಬೀರೂರಿನಲ್ಲೆಲ್ಲ ಸೇವೆ ಮಾಡಿದ್ವಿ. ಅಲ್ಲಿರುವಂಥ ಸಮಸ್ತ ಅಲ್ಲಿರುವಂಥವ್ರು ನಮಗೇನೇ ಆಗಲಿ ಒಂದು ಚಿತ್ರೀಕರಣ ಆಗಲಿ ನಾವು ಅಲ್ಲಿ ಹೋಗಿ ಸೇವೆ ಮಾಡುವಂಥದ್ದು ಈ ದಿನ ವಿಶೇಷವಾಗಿ ಮೈಸೂರಿನ ನಾವು ಮೈಸೂರಲ್ಲೇ ಹೋಗಿ ಒಂದು ಮನೆಯಲ್ಲಿ ಕೂಡ ಅರಮನೆ ಹತ್ರ ಹೇಗೆ ಮೊಬೈಲನ್ನು ಒಂದು ನಮ್ಮ ಚಿಕ್ಕಬಳ್ಳಾಪುರ DC ಸಾಹೇಬರು ನಮಗೆ ಒಂದು ಗೋಮಾತಾ ಸೇವೆಗೆ ಪ್ರತಿ ತಿಂಗಳು ಕೊನೆಯ ಸೋಮವಾರ ಒಂದು ಅರ್ಜಿ ಸಲ್ಲಿಸಿದ್ದಕ್ಕೆ ಅವರು ಕೂಡ ನಮಗೆ ಸಂಪೂರ್ಣ ಸಹಕರಿಸಿದ್ದಾರೆ. ಈ ಒಂದು ಸಂಗ್ರಹಣೆಯಾದ ಹಣವನ್ನು ನೀಡಿರುವಂಥ ಗೋಶಾಲೆ ಜನರ ಸಮ್ಮುಖದಲ್ಲಿ ಮಾಡುವಂಥ ಕಾರ್ಯಕ್ರಮ ಅವ್ರ ಕಡೆಯಿಂದ ನಮಗೆ ಅವಕಾಶ ಸಿಕ್ಕಿದೆ. ಅವ್ರಿಗೂ ಕೂಡ ನಾವು ವಿಜಯದಶಮಿ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ. ತಾರೆ ಆರುತಿ ಸಖಿ ತಾರೆ ಆರುತಿ ತಾರೆ ಆರುತಿ ಸಖಿ ತಾರೆ ಆರುತಿ ಗೌರಿ ದೇವಿಗೆ ಸಖಿ ತಾರೆ ಆರುತಿ ಮುನಿ ಜನ ವಂದಿತೆ ಮನದ ಅಭಿಮಾನಿಯೇ ಮುನಿ ಜನ ವಂದಿತೆ ಮನದ ಅಭಿಮಾನಿಯೇ ಗಣಪತಿ ಷಣ್ಮುಖ ಜನನೀ ದೇವಿಗೆ ಗಣಪತಿ ಷಣ್ಮುಖ ಜನನೀ ದೇವಿಗೆ ಗೌರಿ ದೇವಿಗೆ ಸಖಿ ತಾರೆ ಆರುತಿ ಶಂಕರಿ ಭದ್ರ ಶಂಕರಿ ದೈತ್ಯ ಶಂಕರಿಯಾದ ಶಶಾಂಗ ಮುಗಿಗೆ ಗೌರಿ ದೇವಿಗೆ ಸಖಿ ತಾರೆ ಆರುತಿ ಶ್ಯಾಮ ಸುಂದರ ನಾಮ ಪತಿ ಸಹಾನೆ ಮದಿ ಶ್ಯಾಮ ಸುಂದರ ನಾಮ ಪತಿ ಸಹಾನೆ ಮದಿ ನೇಮದಿ ಪತಿಸುವ ಹೈಮಾವತಿಗೆ ನೇಮದಿ ಪತಿಸುವ ಹೈಮಾವತಿಗೆ ಗೌರಿ ದೇವಿಗೆ ಸಖಿ ತಾರೆ ಆರುತಿ ತಾರೆ ಆರುತಿ ಸಖಿ ತಾರೆ ಆರುತಿ ತಾರೆ ಆರುತಿ. ಹರೇ ಶ್ರೀನಿವಾಸ. ನಮಸ್ತೆ. ಶ್ರೀ ಗೋಮಾತಾ ಸರ್ಕಲ್ ರೇವಣ ಸಿದ್ದೇಶ್ವರ ಆಶೀರ್ವಾದದೊಂದಿಗೆ ನವರಾತ್ರಿ ಹಬ್ಬದ ಆರ್ಥಿಕ ಸಮಸ್ತ ನಾಡಿನ ಜನತೆ ಚಿಕ್ಕಬಳ್ಳಾಪುರಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮ ಒಂದು ಮನೆಯಲ್ಲಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ವಿಶೇಷವಾದ ಪೂಜೆಗಳು ಮಾಡ್ತಾ ಇದ್ದಾರೆ. ಏನಕ್ಕ ತಮ್ಮ ಕಡೆಯಿಂದ ತಿಳಿಸ್ಕೊಡಿ. ಹರೇ ಶ್ರೀನಿವಾಸ. ನಾವೆಲ್ಲ ಶ್ರೀ ಸಪ್ತಗಿರಿ ಶ್ರೀನಿವಾಸ ಭಜನಾ ಮಂಡಳಿಯವರು. ನಾವೆಲ್ಲ ಒಂದು ಭಜನಾ ಮಂಡಳಿ ಮಾಡಿಕೊಂಡು ದೇವ್ರ ಪಾರಾಯಣದಲ್ಲಿ ನಿತ್ಯ ತೊಡಗಿದ್ದೀವಿ. ಈ ಶರನ್ನವರಾತ್ರಿ ಪರವಾಗಿ ನಾವು ದಸರಾ ಹಬ್ಬದ ಪ್ರಯುಕ್ತ ದಿನ ಒಂದೊಂದು ಮನೆಯಲ್ಲಿ ಲಲಿತಾ ಸಹಸ್ರನಾಮ ಹೇಳಿಕೊಂಡು ದಸರಾನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 6ನೇ ದಿನ. ಇವತ್ತು ನಮ್ಮ ಸ್ನೇಹಿತೆ ಭಾರ್ಗವಿಯವ್ರ ಮನೆಯಲ್ಲಿ ಬಂದಿದ್ದೀವಿ, ಹೇಳ್ತಿದ್ವಿ. ನನ್ನ ಹೆಸರು ಲಕ್ಷ್ಮೀಕಾಂತಮ್ಮ ಅಂತ, ರಿಟೈರ್ಡ್ ಡೆಪ್ಯೂಟಿ ತಹಸೀಲ್ದಾರ್. ನಮ್ಮ ಭಾರತ ದೇಶ ವಿಭಿನ್ನತೆಗಳಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ. ನಮ್ಮ ಸಂಸ್ಕೃತಿಯಲ್ಲಿ ಇರುವಂಥ ಈ ಶರನ್ನವರಾತ್ರಿ ಹಬ್ಬವನ್ನು ನಮ್ಮ ಕರ್ನಾಟಕದಲ್ಲಿ ನಾಡ ಹಬ್ಬ ಅಂತ ದಸರಾನ ಆಚರಣೆ ಮಾಡ್ತಾರೆ. ಇದು 9 ದಿನಗಳು ದುರ್ಗೆ ಮಾತೆಯನ್ನು ನವದುರ್ಗೆಯರ ರೂಪದಲ್ಲಿ ಆಚರಿಸುವಂಥ ಹಬ್ಬ ಆಗಿದೆ. ಈ ಒಂದು ಹಬ್ಬವನ್ನು ಗೊಂಬೆ ಕೂರಿಸುವ ಮೂಲಕ ಆಚರಣೆ ಮಾಡ್ತಾರೆ. ಮತ್ತು ಎಲ್ಲ ಜನರು ಸಹ ಹಾಡುಗಾರಿಕೆ, ನೃತ್ಯ,
ಅಂತ ಪಾಲ್ಗೊಂಡು ಸಂತೋಷದಿಂದ ಒಂದು ದೇವಿಯನ್ನ ಸ್ತುತಿಸುವಂತಹ ಹಬ್ಬ ಇದಾಗಿದೆ. ಹೇಳಿ. ಹರೇ ಶ್ರೀನಿವಾಸ, ನನ್ನ ಹೆಸರು ಲೀಲಾ ಅಂತ. ನಾವು ಹಿಂದಿನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾರೋ ಶರನ್ನವರಾತ್ರಿ ಹಬ್ಬ ಅಂದರೆ ಒಡೆಯರ ಕಾಲದಿಂದ ಬಂದಿರತಕ್ಕಂಥದ್ದು. ಮರ್ದಿನಿ ಮಹಿಷಾಸುರನನ್ನು ಸಂಹಾರ ಮಾಡಿದ್ದು 10 ದಿನಾನೇ. ಅದಕ್ಕಾಗಿ ನಾವು ಶರನ್ನವರಾತ್ರಿ ಅಂತ ನಾವು ಹಬ್ಬ ಮಾಡ್ತಾ ಇರೋದು. ಕಡೆ ದಿನವಾಗಿ ವಿಜಯದಶಮಿ ಅಂತ ಮಾಡ್ತೀವಿ. ಮೊದಲು 3 ದಿನಗಳನ್ನು ಕಾಳಿ ದುರ್ಗೆಯಾಗಿ ಮಾಡ್ತೀವಿ. ಮಧ್ಯ 3 ದಿನ ಶಾರದೆ ಲಕ್ಷ್ಮಿಯಾಗಿ ಪೂಜೆ ಮಾಡ್ತೀವಿ. ಕಡೆ ದಿನವನ್ನು ವಿಜಯೇಂದ್ರವಾಗಿ ಮಾಡ್ಕೊತೀವಿ. ಹಿಂದಿನ ಕಾಲದಲ್ಲಿ ಮಾಡಿರೋ ಯುದ್ಧಕ್ಕೆ ಮಾಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ನಾವು ಒಂದು ಮರದ ಅಡಿ ಅಂದರೆ ಇದು ಆಲದ ಮರದಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಮಾಡಿ ಬನ್ನಿ ಮರದಲ್ಲಿ ಇಟ್ಟಿರ್ತಾರೆ. ಆ ಬನ್ನಿ ಮರದಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅರ್ಜುನನ ಕಾಲದಲ್ಲಿರ್ತಕ್ಕಂಥದ್ದು ತೆಗೆದುಕೊಂಡು ಬಂದು ನಾವಿಲ್ಲಿ ಮತ್ತೆ ಪೂಜೆಗೆ ಇಟ್ಟು ಮಾಡ್ತಕ್ಕಂಥದ್ದು. ನವರಾತ್ರಿ ಹಬ್ಬ ಅಂದರೆ ನಾವು ಮೈಸೂರಲ್ಲಿ ಒಂದೇ ನೋಡ್ತೀವಿ. ಇತ್ತೀಚೆಗೆ ಅಂತಲ್ಲ, ಮೊದಲ ಕಾಲದಿಂದ ಬಂದಿರತಕ್ಕಂಥ ಪಟ್ಟದ ಬೊಂಬೆಗಳನ್ನಿಟ್ಟು ಈಗ ನಾವು ಈ ಥರ ಬೊಂಬೆಗಳನ್ನು ಕೂಡಿಸಿ ಹಬ್ಬ ಮಾಡ್ತೀವಿ. ಬೆಳಗ್ಗೆ ಸಂಜೆ ಆರತಿ ಮಾಡ್ತೀವಿ. ಎಲ್ಲ ಮಹಿಳೆಯರು ಸೇರಿ ಪಾರಾಯಣ ಮಾಡ್ತೀವಿ. ದೇವಿನ ನೆನೆಸು ಸ್ತೋತ್ರಗಳನ್ನು ಮಾಡ್ತಕ್ಕಂಥದ್ದು ಒಂದು ಆಚರಣೆ ಆಗಿದೆ. ನಮಸ್ತೆ. ಹರೇ ಶ್ರೀನಿವಾಸ, ನನ್ನ ಹೆಸರು ಭಾರ್ಗವಿ ಅಂತ. ನಾವು ಮುನ್ಸಿಪಲ್ ಲೇಔಟು ಚಿಕ್ಕಬಳ್ಳಾಪುರದಲ್ಲಿರೋದು. ನಾವು ಇಲ್ಲಿಗೆ ಬಂದು 3 ವರ್ಷ ಆಯಿತು. ಬಟ್ ನಾನು ಇಷ್ಟು ವರ್ಷ ದಸರಾ ಹಬ್ಬ ಮಾಡೋದಕ್ಕಿಂತ ಈ 3 ವರ್ಷದಿಂದ ಇನ್ನೂ 1 ಡಬಲ್ ಆಗಿದೆ ನಂದು ಪೂಜೆ. ನಮ್ಮ ಸ್ನೇಹಿತರೆಲ್ಲ ಬಂದು ನಮ್ಮ ಮನೇಲಿ ಪಾರಾಯಣ ಮಾಡೋದು, ಹಾಡುಗಳು ಹೇಳೋದು, ಒಂದಿನ ಎಲ್ಲರೂ ಬಂದು ಕುಂಕುಮಕ್ಕೆ ಕರೆಯೋದು. ಮತ್ತು 9 ದಿನ ಯಾಕೆ ಅಂತಂದರೆ ಆ ಯಮ್ಮ ಚಾಮುಂಡೇಶ್ವರಿ 9 ಅವತಾರದಲ್ಲಿ ಮಹಿಷಾಸುರನ ಸಂಹಾರ ಮಾಡೋದು. ಆ 9 ದಿನದನ್ನು 9 ನವದುರ್ಗೆಯರನ್ನ ಅಂದರೆ 10 ವರ್ಷ ಕೆಳಗಡೆ ಇರೋ ಮಕ್ಕಳನ್ನ ನವದುರ್ಗೆಯರು ಅಂತ ನಾವು ಕನ್ಸಿಡರ್ ಮಾಡಿ ಅವ್ರಿಗೆ 9 ಜನ ಹೆಣ್ಮಕ್ಳಿಗೆ ಪೂಜೆ ಮಾಡ್ತೀವಿ. ಅದಾದಮೇಲೆ ವಿಜಯದಶಮಿ ಪೂಜೆ ಮಾಡೋದು. ಹಾಗಾಗಿ ಇವಾಗ ಮುನ್ಸಿಪಲ್ ಲೇಔಟಿಗೆ ಬಂದಾಗಿಂದ, ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿಂದ 1 ಡಬಲ್ ಆಗಿದೆ ನಮ್ಮ ಪೂಜೆಗಳು. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಪಾರಾಯಣ ಮಾಡೋದು. ನಮಗೆ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಈ ಥರ ಇನ್ನೂ ಮಾಡ್ತಾಯಿದ್ರಿ ಇನ್ನೂ ಚೆನ್ನಾಗಿ ಎಲ್ಲರೂ ಬೆಳೀಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳು ಕೊಟ್ಟು ಎಲ್ಲ ದೇವ್ರು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಈ ವ್ರತವನ್ನು ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸನ್ನೆಲ್ಲ ಅದಕ್ಕೋಸ್ಕರನೇ ಕರೆದಿರೋದು. ಎಲ್ಲರೂ ಚೆನ್ನಾಗಿರಬೇಕು. ಹರೇ ಶ್ರೀನಿವಾಸ. ಕರುಣಾಮಯಿ ದಯಾವತಿ ಮಾತೃ